ನಮಸ್ತೆ. ಶ್ರೀ ಶಿವಶಕ್ತಿ ಯೋಗ ಕೇಂದ್ರದಿಂದ ಸರೋಜ. ಇವತ್ತು ದ್ವಿಪಾದ ವಿಪರೀತ ದಂಡಾಸನ ಅಂತ, ಇದು ಬ್ಯಾಕ್ ಬೆಂಡಿಂಗ್ ಆಸನ. ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ, ಯಾವ್ಯಾವುದಕ್ಕೆ ಅನುಕೂಲ ಆಗುತ್ತೆ, ಇದು ಮಾಡೋದ್ರಿಂದ ಏನು ಲಾಭ, ಯಾವ ರೀತಿ ಮಾಡಬೇಕು ಅಂತೇಳಿ ಕ್ಲೀನಾಗಿ ತೋರಿಸ್ತೀನಿ. ಟ್ವಿಷ ಮಾಡಿ ತೋರಿಸ್ತಾಳೆ. ಈಗ ಮಲಕ್ಕೊಳ್ಳಿ. ಈಗ ನೋಡಿ, ಸಮತಲ ಸ್ಥಿತಿನಲ್ಲಿ ಕೂತ್ಕೋಬೇಕು. ಇದು ದಂಡಾಸನ ಅಥವಾ ಸಮತಲ ಸ್ಥಿತಿ. ಈಗ ನಿಧಾನಕ್ಕೆ ಹಿಂದಕ್ಕೆ ಮಲಕ್ಕೊಳ್ಳಿ. ಈಗ ಕಾಲು ಮಡಿಸಿರ್ಬೇಕು. ಕಾಲು ಸ್ವಲ್ಪ ಫೋಲ್ಡ್ ಮಾಡಿಬಿಟ್ಟು ಈಗ ಕೈ ಸಪೋರ್ಟ್ ತೊಗೊಂಡು ನಡುನೆತ್ತಿ ನೆಲಕ್ಕಿಡಬೇಕು. ಸ್ವಲ್ಪ ಶರೀರ ಲಿಫ್ಟ್ ಮಾಡಬೇಕು, ನಡುನೆತ್ತಿ ನೆಲಕ್ಕೆ. ಹಾಗೆ ಈಗ ಕೈ ಬೆರಳನ್ನು ಲಾಕ್ ಮಾಡ್ಕೋಬೇಕು. ಕೈ ಬೆರಳನ್ನು ಲಾಕ್ ಮಾಡ್ಕೊಂಡು ಈಗ ಮೊಣಕೈ ರಿಸ್ಟು ಚೆನ್ನಾಗಿ ಒತ್ತಬೇಕು. ಕೈ ಬೆರಳು ಲಾಕ್ ಮಾಡ್ಕೊಂಡಾಗ ಎಷ್ಟು ಚೆನ್ನಾಗಿ ಕೈಗಳು ಇದು ರಿಸ್ಟು ಒತ್ತುತ್ತೀವೋ ಅಷ್ಟು ಕುತ್ತಿಗೆ ಮೇಲೆ ವೆಯ್ಟ್ ಕಡಿಮೆ ಆಗುತ್ತೆ. ಇಲ್ಲಾಂದರೆ ಕುತ್ತಿಗೆ ಮೇಲೆ ಜಾಸ್ತಿ ವೆಯ್ಟ್ ಬರ್ತಿರುತ್ತೆ, ತುಂಬ ಹೊತ್ತಿರೋಕ್ಕಾಗಲ್ಲ. ಈಗ ಕಾಲು ಸ್ಟ್ರೆಚ್ ಮಾಡ್ತಾ ಇದ್ದಾರೆ ನೋಡಿ. ಕಾಲು ಸ್ಟ್ರೆಚ್ ಮಾಡ್ತಾರಿಂದ ಇಲ್ಲಿರೋ ಫ್ಯಾಟ್ ಕರಗುತ್ತೆ, ತೈಸ್ ಚೆನ್ನಾಗಿ ಸ್ಟ್ರೆಚ್ ಆಗುತ್ತೆ, ಮತ್ತು ಪೆಲ್ವಿಕ್ ಭಾಗಕ್ಕೂ ಎಕ್ಸಸೈಸ್ ಆಗುತ್ತೆ. ಇದು PCOD ಪ್ರಾಬ್ಲಮ್ ಇರುತ್ತಲ್ಲ, ಅದೆಲ್ಲ ಕಡಿಮೆ ಆಗುತ್ತೆ. ಪೀರಿಯಡ್ಸ್ ಪ್ರಾಬ್ಲಮ್ಮು ಕಡಿಮೆ ಆಗುತ್ತೆ ಇದು ಮಾಡೋದ್ರಿಂದ. ಮತ್ತು ನೋಡಿ, ರಿಬ್ಸ್ ಭಾಗನೂ ಚೆನ್ನಾಗಿ ಹಿಗ್ಗೋದ್ರಿಂದ, ಎದೆ ಭಾಗ ಹಿಗ್ಗೋದ್ರಿಂದ ಉಸಿರಾಟದ ಸಮಸ್ಯೆಗಳೇನಾದ್ರು ಇತ್ತು ಅಂತಂದರೆ ಅದೆಲ್ಲ ಕಡಿಮೆ ಆಗುತ್ತೆ. ಅಸ್ತಮಾ ಪ್ರಾಬ್ಲಮ್ ಇತ್ತು ಅಂತಂದರೆ ಆ ಥರ ಎಲ್ಲ. ಆಮೇಲೆ ಚೆನ್ನಾಗಿ ಬ್ರೀದ್ ಮಾಡೋ ಕೆಪಾಸಿಟಿ ಜಾಸ್ತಿ ಆಗುತ್ತೆ. ಬ್ರೀದ್ ಇನ್ ಬ್ರೀದ್ ಔಟ್ ಮಾಡ್ತೀವಲ್ಲ, ಆ ಲೆಂತ್ ಜಾಸ್ತಿ ಸಿಗುತ್ತೆ ನಮ್ಗೆ ಈ ಥರ ಮಾಡೋದ್ರಿಂದ. ಚೆಸ್ಟ್ ಭಾಗ ಇದೆಲ್ಲ ಹಿಗ್ಗಿಸಿ ಮಾಡೋದ್ರಿಂದ. ಮತ್ತು ಥೈರಾಯ್ಡ್ ಪ್ರಾಬ್ಲಮ್ಮು ಕಡಿಮೆ ಆಗುತ್ತೆ. ನಾವು ಈ ಕುತ್ತಿಗೆ ಭಾಗ ಹಿಂಗೆ ಸ್ಟ್ರೆಚ್ ಆಗ್ತಾ ಇರುತ್ತಲ್ಲ, ಅದರಿಂದ. ಇದು ಎಲ್ಬೋ ಬ್ಯಾಲೆನ್ಸು, ಜೊತೆಗೆ ಬೆನ್ನಿನ ಭಾಗ ಹಿಗ್ಗಿ ನಾವು ಬೆಂಡ್ ಮಾಡ್ತಾ ಇದ್ದೀವಲ್ಲ, ಅದರಿಂದ ಬೆನ್ನು ಮೂಳೆಗೆ ಚೆನ್ನಾಗಿ ಶಕ್ತಿ ಬರುತ್ತೆ. ಇದು ಅಲ್ಲೇನಾದರೂ ನೋವಿತ್ತು ಅಂದ್ರೂ ಕಡಿಮೆ ಆಗುತ್ತೆ. ಅಂದರೆ ಸುಮ್ಮನೆ ಹೋಗಬಾರ್ದು. ಈ ಥರ ಚೆನ್ನಾಗಿ ಎಷ್ಟು ನೋಡಿ, ಚೆನ್ನಾಗಿ ಬೆಂಡ್ ಮಾಡ್ತೀವ ನಾವು, ಬೆಂಡ್ ಮಾಡಿ ಸ್ಟ್ರೆಚ್ ಮಾಡ್ತೀವಲ್ಲ, ಅದರಿಂದ ಅದು ಒಳ್ಳೆ ಸ್ಥಿತಿನಲ್ಲಿರುತ್ತೆ ಬೆನ್ನು ಮೂಳೆಗಳೆಲ್ಲ. ಈ ಭಾಗ ಇಲ್ಲಿಂದ ನೋಡಿ, ಕೆಲವ್ರಿಗೆ ಇಲ್ಲಿ ನೋವು ಬರ್ತಿರುತ್ತಲ್ಲ, ಇದು ಮಾಡೋದ್ರಿಂದ ಕಡಿಮೆ ಆಯ್ತು. ಯಾಕೆಂದರೆ ಇಲ್ಲಿ ಗ್ಯಾಪ್ ಜಾಸ್ತಿ ಆಗುತ್ತೆ ಈ ಪೋರ್ಷನಲ್ಲಿ. ಅದರಿಂದ ಇದು ಒಳ್ಳೆಯ ಆಸನ. ಈಗ ನಿಧಾನ ವಾಪಸ್ ಬನ್ನಿ. ಕೈ ಸಪೋರ್ಟ್ ತೊಗೊಳ್ಳಿ. ತಲೆ ಹಿಂಭಾಗ ನೆಲಕ್ಕಿಡಬೇಕು. ತಲೆ ಹಿಂಭಾಗ ನೆಲಕ್ಕೆ, ತಲೆ ಎತ್ತಿಬಿಟ್ಟು ಇಡಬೇಕು. ಹಾಗೆ ಈಗ ಕಾಲು ಸ್ವಲ್ಪ ಹೊತ್ತು ಮಡಿಸೇ ಇರಬೇಕಿದು. ಪಾದ ಅಗಲ ಮಾಡಬೇಕು, ಮಂಡಿ ಮಡಿಸ್ಬೇಕಿದು. ಇದು ಏನಕ್ಕೆ ಈ ಥರ ಮಾಡಬೇಕು ಅಂದರೆ, ಇಷ್ಟೊತ್ತು ಬ್ಯಾಕ್ ಬೆಂಡಿಂಗ್ ಮಾಡಿದ್ರಲ್ಲ, ಅದು ನೋವಿರುತ್ತೆ ಸ್ವಲ್ಪ ಲೋವರ್ ಬ್ಯಾಕಲ್ಲಿ. ಅಂದರೆ ಬೆಂಡ್ ಮಾಡಿ ಸ್ವಲ್ಪ ಹೊತ್ತು ಇರ್ತೀವಲ್ಲ, ಹಾಗೆ ಈ ಥರ ಮಲಕ್ಕೊಳ್ಳೋದ್ರಿಂದ ಏನಾಗುತ್ತೆ, ಬೆನ್ನಿನ ಭಾಗ ಪೂರ್ತಿ ರಿಲ್ಯಾಕ್ಸ್ ಆಗುತ್ತೆ. ಒಂದು 7-8 ಸೆಕೆಂಡ್, 10 ಸೆಕೆಂಡ್, 15 ಸೆಕೆಂಡ್ ಈ ಥರ ಇದ್ದುಬಿಟ್ಟು ಈಗ ನಿಧಾನ ಕಾಲು ನೇರ ಮಾಡ್ಕೋಬೇಕು. ಚೆನ್ನಾಗಿ ಒಂದು ಸಲ ಡೀಪ್ ಇನ್ಹಲೇಷನ್ ಆ್ಯಂಡ್ ಎಕ್ಸಲೇಷನ್ ಮಾಡಿಬಿಟ್ಟು ಈಗ ಎಡಗಾಲು ಮಡಿಸ್ಬೇಕು. ಬಲಗೈ ಮೇಲಕ್ಕೆ ತೊಗೊಂಡು ಶವಾಸನದಿಂದ ಹೇಗೆ ವಾಪಸ್ ಬರ್ತೀವೋ ಅದೇ ಥರನೇ ಎಡ ಹಸ್ತ ಮುಂದಕ್ಕಿಡಬೇಕು. ಈಗ ನಿಧಾನಕ್ಕೆ ಮೇಲಕ್ಕೆ ಬಂದು ಕೂತ್ಕೋಬೇಕು. ಸುಖಾಸನದಲ್ಲಿ ಕೂತ್ಕೊಂಡು ಈಗ ಚೆನ್ನಾಗಿ ಬ್ರೀದ್ ಮಾಡಬೇಕು. 1-2 ಸಲ 3 ಸಲ ನಿಧಾನ ಆಳವಾಗಿ ಉಸಿರು ತೊಗೊಂಡು ನಿಧಾನ ಉಸಿರನ್ನ ಹೊರಗೆ ಹಾಕಿದಾಗ ಏನಾಗುತ್ತೆ, ಅಷ್ಟೊತ್ತು ನಾವು ಮಾಡಿರ್ತೀವಲ್ಲ ಆಸನ, ಅದು ಪೂರ್ತಿ ರಿಲ್ಯಾಕ್ಸಾಗಿ ಹೋಗುತ್ತೆ. ಈ ಥರ ಮಾಡ್ಕೊಳ್ಳಿ. ಅಂದರೆ ಎಕ್ಸ್ಪೀರಿಯೆನ್ಸ್ ಇರೋರ ಕಡೆ ಮಾಡ್ಕೊಳ್ಳಿ. ಇದು ಸಡನ್ನಾಗಿ ತಲೆ ಎತ್ತೋದು, ಸಡನ್ನಾಗಿ ಈ ಥರ ಬಂದರೆ ಏನಾಗುತ್ತೆ ಅಂದರೆ ಕುತ್ತಿಗೆ ಭಾಗಕ್ಕೆ ಸ್ವಲ್ಪ ಉಳುಕ್ದಂಗೆ ಆಗುತ್ತೆ, ನೋವಾಗುತ್ತೆ. ಅದರಿಂದ ಕರೆಕ್ಟಾಗಿ ಕೈ ಸಪೋರ್ಟ್ ತೊಗೊಂಡೆ ತಲೆ ಇಡಬೇಕು, ಮತ್ತು ಕೈ ಸಪೋರ್ಟ್ ತೊಗೊಂಡೆ ತಲೆ ಹಿಂಭಾಗ ನೆಲಕ್ಕಿಟ್ಬಿಟ್ಟು ವಾಪಸ್ ಬರಬೇಕು. ಇದನ್ನು ಸ್ಟೆಪ್ ಬೈ ಸ್ಟೆಪ್ ಮಾಡಿ. ಕರೆಕ್ಟಾಗಿ ಹೇಳ್ಕೊಟ್ಟಿದೆಯಲ್ಲ, ಅದೇ ರೀತಿ ಪ್ರಾಕ್ಟೀಸ್ ಮಾಡಿ. ಒಳ್ಳೆಯ ಆಸನನೇ ಇದೂ. ಇಷ್ಟ ಇರೋರು ಇದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಮತ್ತು ನಂದು ಯೂಟ್ಯೂಬ್ ಚಾನಲ್ ಇದೆಯಲ್ಲ, ಶ್ರೀ ಶಿವಶಕ್ತಿ ಯೋಗ ಕೇಂದ್ರ ಅಂತ, ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ಇದೆಲ್ರಿಗೂ ತಲುಪಲಿ, ಆರೋಗ್ಯ ಸಿಗಬೇಕು ಅನ್ನೋದೇ ನನ್ನ ಉದ್ದೇಶ ಪ್ರತಿಯೊಬ್ಬರಿಗೂ. ನಮಸ್ತೆ.